ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ, ನಾನು ಹೋಗ್ಬರ್ತೀವಿ. ಹುಷಾರಾಗಿ ಹೋಗಿ ಬನ್ನಿ. ಬಂದ್ರ ನನ್ನ ಮಕ್ಕಳ. ನಿಮ್ಗೇನಾಗ್ಲಿಲ್ಲ ತಾನೆ? ಇವತ್ತು ನೀವಿಲ್ಲ ಅಂದಿದ್ರೆ ಆಗ್ತಿತ್ತೇನೋ. ಥ್ಯಾಂಕ್ ಯು ಸೋ ಮಚ್.
ನನ್ನ ತಂಗಿಗೆ ಜೀವನ ಕೊಡ್ತಾ ಇರೋ ದೇವರು ಸರ್ ನೀವು. ಏಟ್ ಬಿದ್ದಿದ್ಯಾ? ತುಂಬ ನೋವ್ತಿದ್ಯಾ? ಬನ್ನಿ ಡಾಕ್ಟರ್ ಹತ್ರ ಹೋಗೋಣ. ನನ್ನ ತಂಗಿ ದೀಪು ಮಾಡೋ ಕೈಮದ್ದು ಮುಂದೆ ಯಾವ ಔಷಧಿನೂ ಇಲ್ಲ. ನಾನು ಆರಾಮಾಗಿದ್ದೀನಿ, ನೀವೇನು ತಲೆ ಕೆಡಿಸ್ಕೊಂಡು ಬಾಣ. ನನ್ನ ಮಕ್ಕಳು ಜಸ್ಟ್ ಮಿಸ್. ಯಾರು ಬಸ್ ಬಗಲ್ ಮೇ ದುಶ್ಮನು? ಅದು ಯಾರಾದರೂ ಆಗಿರಲಿ, ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಮದುವೆ ಮುಗಿಲಿ, ಅಲ್ಲಿವರೆಗೂ ಅತ್ತಿಗೆಗಾಗಲಿ ಮನೆಯವ್ರಿಗಾಗಲಿ ವಿಷಯ ಗೊತ್ತಾಗೋದು ಬೇಡ. ಓಕೆ ಬಸ್. ಚಿತ್ರಾನ್ನಕ್ಕೂ ಗತಿ ಇಲ್ಲದೆ ಇದ್ದಿದ್ದೀನಿ ನನ್ನ ಮಗ ದೊಡ್ಡ ಮನೆ ಸಂಬಂಧ ಬೆಳೆಸ್ತಿದ್ದೇನೆ. ಬೆಂಕಿ ಬೆಂಕಿ ಬಿದ್ದಾಗ ಆಗ್ತಿದೆ ಹೊಟ್ಟೆಗೆ. ಹಲೋ, ನಮಸ್ಕಾರ ಸಾಹೇಬ್ರಿಗೆ. ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿಲ್ಲ ಅಂತ ಗೊತ್ತು ನನಗೆ. ನಿಮ್ಮ ಕೈ ಕೆಳಗೆ ಕೈ ಕಟ್ಟಿ ನಿಂತ್ಕೊಳ್ಳೋ ಕಾನ್ಸ್ಟೇಬಲ್ ಕೋಟ್ ಇಟ್ಕೊಳ್ಳೋ ಜೊತೆ ಬೀಗ್ತನ ಮಾಡಿ ಬೀಗ್ತಿದ್ರೆ ನೀವು ಹೇಗೆ ತಾನೇ ಚೆನ್ನಾಗಿರಕ್ಕೆ ಸಾಧ್ಯ? ಏಯ್, ಯಾರ ನೀನು? ನಾನು ಯಾರಾದರೂ ಆಗಿರಲಿ. ಅಲ್ಲ ಸರ್, ಸ್ಟೇಷನಲ್ಲಿ ಆ ಜಯರಾಮ್ ಮುಂದೆ ಅದು ಹೇಗೆ ಸರ್ ತಲೆ ಎತ್ಕೊಂಡು ಓಡಾಡ್ತೀರಾ? ಅಲ್ಲ, ನಿಮ್ಮ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕಾಗಿರೋನ್ಗೆ ನೀವೇ ಸಲ್ಯೂಟ್ ಹೊಡಿಬೇಕಾಗ್ಬೋದು ಏನೋ. ಏಯ್, ಏನೋ ಮಾತಾಡ್ತಿದ್ಯಾ? ಮುಚ್ಕೊಂಡು ಫೋನ್ ಇಡೋ. ನನ್ನ ಮೇಲೆ ರೇಗಿ ಫೋನ್ ಇಡು ಅನ್ನೋದಲ್ಲ ಸರ್. ಆ ಜಯರಾಮನ್ ಹಿಡಿಯೋಕ್ಕಾಗತ್ತೆ ನಿಮ್ಮ ಕೈಲಿ? ನನಗೇನೋ ಇನ್ನು ಮುಂದೆ ನೀವೇ ಜಯರಾಮ್ ಮನೆಗೆ ತರಕಾರಿ ತೊಗೊಂಡೋಗ್ಬೇಕಾಗತ್ತೋ ಏನೋ. ಏಯ್, ಏನೋ ಮಾತಾಡ್ತಿದ್ಯಾ? ಏನು ಬೇಕು ನಿನಗೆ? ನನಗೇನು ಬೇಕು ಅನ್ನೋದಲ್ಲ ಸರ್ ಮುಖ್ಯ, ನಿಮಗೇನು ಬೇಕು ಅನ್ನೋದಷ್ಟೇ ಮುಖ್ಯ. ನಿಮಗೆ ಆ ಮದುವೆ ನಿಲ್ಲಬೇಕು ತಾನೆ? ಹೌದು, ನಿಲ್ಬೇಕು. ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ಇನ್ನ ಜಯರಾಮನ್ ಮಗಳು ರೂಪನ್ ಮದುವೆ ಚಿರಾಗ್ ಜೊತೆ ನಡೆಯಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.